ಸಾರಿ, ಒಂದು 5 ಮಿನಿಟ್ಸ್ ಲೇಟ್ ಆಗ್ತಿದೆ, ಬರ್ತಿದ್ದಾರೆ. ಪ್ಲೀಸ್ ಅಲ್ಲಿವರೆಗೂ ಕೂತ್ಕೊಳ್ಳಿ. ಹಾಂ, ಓಕೆ, ಪ್ಲೀಸ್. ಯಾಕೋ ಚಿರು ಟೆನ್ಷನ್ ಮಾಡ್ಕೊಂಡಿದ್ಯಾ? ಸೌಂದರ್ಯ ಏನೇನು ಅಕ್ಕಿ ಎಲ್ಲ ತೊಗೊಂಡು ಬಂದ್ಬಿಡ್ತಾಳೆ ಬಿಡು. ಚಿಕ್ಕಪ್ಪ ಪ್ರೆಸ್ ಮೀಟ್ ಶುರು ಆಗೋಗುತ್ತೆ, ಪ್ರೆಸ್ನವರೆಲ್ಲ ಬಂದ್ಬಿಡ್ತಾರೆ. ಈ ಟೈಮಲ್ಲಿ ಅದಕ್ಕೆ ನಮ್ಮ ಜೊತೆ ಇರಬೇಕಲ್ವಾ? ಬಂದ್ಬಿಡ್ತಾರಲ್ಲಪ್ಪ, ಆಲ್ರೆಡಿ ಬಂದಾಯಿತು. ನಾನು ಅವ್ರನ್ನೆಲ್ಲ ಕೂರಿಸ್ಬಿಟ್ಟು ಬಂದಿದ್ದೀನಿ. ನೋಡಿ ಬಂದೇ ಬಿಟ್ರಂತೆ. ಏನು ಮಾಡೋದು ಇವಾಗ? ಇನ್ನೇನು ಮಾಡೋದು? ಪ್ರೆಸ್ ಮೀಟ್ ಶುರು ಮಾಡೋದಷ್ಟೇ. ಏನು ಹೇಳ್ತಿದ್ದೀರಾ? ಅದಕ್ಕೆ ಇಲ್ಲದೆ ಪ್ರೆಸ್ ಮೀಟ್ ಶುರು ಮಾಡೋದಾ? ಚಿರು, ನಿನಗೆ ಸೌಂದರ್ಯ ಪ್ರೆಸ್ ಅವ್ರ ಮುಂದೆ ಬರೋದು ಮುಖ್ಯನಾ ಅಥವಾ ದೀಪಾ ಬ್ರ್ಯಾಂಡ್ ಲಾಂಚ್ ಆಗೋದು ಮುಖ್ಯನಾ? ಯೋಚನೆ ಮಾಡು. ದೀಪಾ ಮೇಲೆ ನಿಮ್ಮ ಪ್ರೀತಿಯಿಂದ ತಾನೆ ನೀನು ಈ ಡ್ರೀಮ್ ಪ್ರಾಜೆಕ್ಟ್ನ ಲಾಂಚ್ ಮಾಡಬೇಕು ಅಂದ್ಕೊಂಡಿರೋದು. ಸೌಂದರ್ಯದಿಂದ ಅದು ಡಿಲೇ ಆಗಬೇಕಾ? ಅದು ಅಲ್ಲದೆ ಪ್ರೆಸ್ ಅವ್ರು ಬಂದಿದ್ದಾರೆ. ಅವ್ರು ಏನಾದರೂ ಕೋಪ ಮಾಡಿಕೊಂಡ್ರೆ ನೆಗೆಟಿವ್ ಪಬ್ಲಿಸಿಟಿ ಮಾಡಿಬಿಡ್ತಾರೆ. ಆಮೇಲೆ ಏನು ಮಾಡೋದು? ಎಸ್ ಪ್ರಭಾಕರ್ ಅವ್ರು ಹೇಳ್ತಿರೋದು ಕರೆಕ್ಟಾಗೇ ಇದೆ. ಪ್ರೆಸ್ ಮೀಟ್ ಶುರು ಮಾಡಿದ್ರಲ್ಲಿ ಏನು ತಪ್ಪಿಲ್ಲ. ಚಿರು, ಸೌಂದರ್ಯಂಗೋಸ್ಕರ ಕಾಯೋದು ಬೇಡ, ಊಟ ಮಾಡಿಕೊಂಡು ಪ್ರೆಸ್ ಮೀಟ್ಗೆ ಹೋಗ್ಬಿಡೋಣ ಚಿರು. ಅದಕ್ಕೆ ನನಗೋಸ್ಕರ ಅಲ್ಲಿ ಬಿಸಿಲಲ್ಲಿ ಬೀದಿ ಅಲಿತಾ ಇದ್ರೆ ನನಗೆ ಊಟ ಸೇರುತ್ತಾ? ಅದಕ್ಕೆ ಬರಲಿ, ಆಮೇಲೆ ಊಟ ಮಾಡೋದು. ನನ್ನನ್ನು ಯಾಕೆ ಅರೆಸ್ಟ್ ಮಾಡ್ತೀರಾ? ನಾನು ಯಾರು ಅಂತ ಗೊತ್ತಾ ನಿಮಗೆ? ಗೊತ್ತು, ಮಕ್ಕಳನ್ನ ಕದಿಯಕ್ಕೆ ಬಂದಿರೋ ಹೊಸ ಕಿಡ್ನಾಪ್ ಗ್ಯಾಂಗ್ ಮೆಂಬರ್ಸ್ ನೀವು. ಏನು ಅಂದ್ರೆ ಏನು? ಅರೆಸ್ಟ್ ಮಾಡಿ ಇವಳನ್ನ. ಒಂದ್ ನಿಮಿಷ ಇರಮ್ಮ, ಒಂದ್ ನಿಮಿಷ ನನ್ನ ಮಾತು ಕೇಳಿ. ನೋಡಿ, ನನ್ನ ಹೆಸರು ಸೌಂದರ್ಯ, ನಾನು ದೊಡ್ಡ ಕಂಪನಿ ಓನರ್. ನೀನ್ ಹೇಳಿದ ತಕ್ಷಣ ನಂಬಕ್ಕಾಗಲ್ಲ. ನೋಡಿ ಇನ್ಸ್ಪೆಕ್ಟರ್, ನಾನು ನಿಜವಾಗ್ಲೂ ಸೌಂದರ್ಯ. ನಮ್ದು ಹಲವಾರು ಕಂಪನೀಸ್ ಇದೆ. ಫೇಮಸ್ ಫ್ಯಾಷನ್ ಡಿಸೈನರ್ ಚಿರಾಗ್ ಹೆಸರು ಕೇಳಿದ್ದೀರಾ? ಅವ್ರ ಅತ್ತಿಗೆ ನಾನು. ಓಹೋ, ಚೆನ್ನಾಗಿ ಸುಳ್ಳು ಹೇಳ್ತೆ ಬಿಡಮ್ಮ ನೀನು. ನೀನು ದೊಡ್ಡ ಕಂಪ್ನಿ ಓನರಾ? ಮೈನಲ್ಲಿ ಒಂದು ಒಡವೆ ಇಲ್ಲ, ಒಂದು ಸರ ಇಲ್ಲ. ಇದೇನಮ್ಮ ಈ ಥರ ಸೀರೆ ಉಟ್ಕೊಂಡಿದ್ಯಾ ಬೇರೆ? ನೀನು ದೊಡ್ಡ ಕಂಪ್ನಿ ಓನರ್ ಅಂದ್ರೆ ನಾವು ನಂಬಿಡ್ತೀವಾ? ನೋಡಿ, ನಾನೊಂದು ವ್ರತ ಮಾಡ್ತೀನಿ, ಅದಕ್ಕೋಸ್ಕರ ಈ ಥರ ಎಲ್ಲ ರೆಡಿ ಆಗ್ಬೇಕಾಗಿ ಬಂತು. ನನ್ನ ಮಾತು ನಂಬಿ ಪ್ಲೀಸ್. ನಂಬಲ್ಲ. ಗೆರೆ ಹಾಕಿದ್ರೆ ಒಂದು ಫೋನ್ ಮಾಡ್ತೀನಿ. ಏನು ಬೇಕಾಗಿಲ್ಲ. ಅಲ್ಲ, ಒಂದು ನಿಮಿಷ ಸರ್, ಪ್ಲೀಸ್ ಕೂತ್ಕೊಂಡು ಮಾತಾಡೋಣ. ಏನು ಇಲ್ಲ, ಇವ್ನ ಇಟ್ಕೊಂಡ್ರೆ ಬಿಡಬೇಡಿ. ಹಲೋ, ನಾನು ಚಿರಾಗ್ ಅವ್ರ ವೈಫ್ ದಿಶಾ ಮಾತಾಡ್ತಿದ್ದೀನಿ. ಹೇಳಿ ಮೇಡಮ್, ಏನಾಗಬೇಕಿತ್ತು? ನಿಮ್ಮಿಂದ ಒಂದು ಕೆಲಸ ಆಗಬೇಕಿತ್ತು. ನಾನು ನಿಮ್ಗೊಂದು ಏರಿಯಾ ಹೇಳ್ತೀನಿ. ಅಲ್ಲಿ ನನ್ನ ಮನೆಯವ್ರಿಗೊಬ್ರು ಭಿಕ್ಷೆ ಬಿಡ್ತಿದ್ದಾರೆ. ಅವ್ರಿಗೋಗಿ ಒಂದು ಸ್ವಲ್ಪ ಪೊಲೀಸ್ ದಾಟಿಯಲ್ಲಿ ವಿಚಾರಿಸ್ಕೋಬೇಕು. ವಿಚಾರಿಸ್ಕೊಡೋದಲ್ಲ, ಅರೆಸ್ಟೇ ಮಾಡಿಬಿಡ್ತೀನಿ. ನೋ ಅರೆಸ್ಟ್ ಎಲ್ಲ ಬೇಡ, ಸುಮ್ಮನೆ ಹೆದರಿಸಿದ್ರೆ ಸಾಕು. ನೋಡಿ, ನಮ್ಮ ಮನೆಯಿಂದ ಯಾರಾದರೂ ಫೋನ್ ಮಾಡೋವರೆಗೂ ಅವ್ರನ್ನ ಅಲ್ಲೇ ಇಟ್ಕೊಳ್ಳಿ. ಓಕೆ ಮೇಡಮ್, ದುಡ್ಡು ಒಂಚೂರು ಕಳ್ಸಿಕೊಟ್ಬಿಡಿ. ಹಾಕ್ತೀನಿ, ಡೋಂಟ್ ವರಿ. ನಮಸ್ಕಾರ. ಸಾರಿ ಲೇಟ್ ಆಯಿತು. ನಮ್ಮ ಅತ್ತಿಗೆಗೋಸ್ಕರ ಕಾಯ್ತಾ ಇದ್ವಿ. ಅವ್ರೇನೋ ಬೇರೆ ಇಂಪಾರ್ಟೆಂಟ್ ಕೆಲಸದ ಮೇಲೆ ಬರೋದು ಲೇಟ್ ಆಗ್ತದೆ, ಅದಕ್ಕೆ ತಡ ಆಯಿತು. ದಯವಿಟ್ಟು ಕ್ಷಮಿಸಿ. ಇನ್ನೇನು ಕಾಯೋದು ಬೇಡ, ಪ್ರೆಸ್ ಮೀಟ್ ಶುರು ಮಾಡೋಣ. ನೀವು ಪ್ರಶ್ನೆಗಳು ಕೇಳ್ಬೋದು. ಸರಿ ಚಿರಾಗ್ ಅವರೇ, ಅದಕ್ಕೂ ಮೊದಲು ಹೊಸದಾಗಿ ಮದುವೆ ಆಗಿರೋ ನವ ದಂಪತಿಗಳಿಗೆ ನಮ್ಮ ಕಡೆಯಿಂದ ಕಂಗ್ರ್ಯಾಚುಲೇಷನ್ಸ್. ಹಾಗೆ ಒಂದೆರಡು ಫೋಸ್ ಕೊಟ್ಟರೆ ಫೋಟೋಸ್ ಕ್ಲಿಕ್ ಮಾಡ್ಕೊಡ್ತೀವಿ ಸರ್. ಆಮೇಲೆ ಪ್ರೆಸ್ ಮೀಟ್ ಶುರು ಮಾಡೋದಾಯ್ತು. ಚಿರು, ನಿನಗೆ ಯತೀಶನ್ ಕಂಡ್ರೆ ಆಗಲ್ಲ ಅಂತ ಗೊತ್ತು ಎಲ್ರಿಗೂ. ಆದರೆ ಇವಾಗ ಅದೆಲ್ಲ ನೋಡೋ ಬೇಡಪ್ಪ. ಒಂದು ಫೋರ್ಸ್ ತೆಗೆಸ್ಕೊಂಬಿಡು ಪ್ಲೀಸ್. ಹೇಳು ಬೇಕಾದ್ರೆ ಹೇಳು. ಏನು ಹೇಳಮ್ಮ? ಬನ್ನಿ ಫೋಟೋ ತಗೊಳ್ಳಿ, ಬನ್ನಿ. ಸರ್, ಹೆಗ್ಲ ಮೇಲೆ ಕೈ ಹಾಕೊಳ್ಳಿ ಸರ್. ಸರ್ ಒಂದು ಸ್ವಲ್ಪ ಸ್ಮೈಲ್ ಮಾಡಿ ಸರ್.
ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಿಮ್ಮೆಲ್ರಿಗೂ ನಾನು ಯಾಕೆ ಲಂಗ ದಾವಣಿನ ಮಾರ್ಕೆಟಿಗೆ ತರ್ತಾ ಇದ್ದೀನಿ ಅಂತ ಡೌಟ್ ಇರ್ಬೋದು. ಅದಕ್ಕೆ ಕಾರಣ ಇದೆ. ಅದಕ್ಕೆ ಕಾರಣನೇ ನನ್ನ ಹೆಂಡತಿ ದೀಪ ಅವರು. ಹಾಗಾದ್ರೆ ಇದನ್ನ ನೀವು ಲಾಂಚ್ ಮಾಡ್ತಾ ಇರೋದು ದಿಶಾಗೋಸ್ಕರ ಅಲ್ವಾ? ಅಲ್ಲ, ಅವ್ರಿಗೆ ಲಂಗ ದಾವಣಿ ಅಂದರೆ ತುಂಬ ಇಷ್ಟ. ನಾನು ಅವ್ರನ್ನ ಮೊದಲನೇ ಸರ್ತಿ ನೋಡಿದಾಗ ಅವರು ದೇವಿ ಕಾಸ್ಟ್ಯೂಮಲ್ಲಿದ್ದರು. ಅದಾದಮೇಲೆ ನನ್ನ ಪಾಲ್ಗೆ ಅವ್ರು ದೇವತೆನೇ ಆಗಿಬಿಟ್ರು. ದೀಪ ಅವರು ರೆಗ್ಯುಲರ್ ಆಗಿ ಲಂಗ ದಾವಣಿನೇ ಹಾಕ್ತಿದ್ರು. ನಮ್ಮ ಮದುವೆ ಆದಮೇಲೂ ಸ್ವಲ್ಪ ದಿನ ಅವರು ಲಂಗ ದಾವಣಿಲೇ ಇದ್ದರು. ನಾನು ಅವ್ರನ್ನ ಇಷ್ಟಪಡೋ ಅಷ್ಟೇ ಲಂಗ ದಾವಣಿನೂ ಇಷ್ಟಪಡೋಕ್ಕೆ ಶುರು ಮಾಡಿದ್ದೆ. ದೀಪ ಅವ್ರು ಇಲ್ಲ ಅನ್ನೋ ಕಾರಣಕ್ಕೆ ಅವ್ರ ನೆನಪಲ್ಲಿ ಲಂಗ ದಾವಣಿನ ಡಿಸೈನ್ ಮಾಡಿ ನೀವು ಮಾರ್ಕೆಟಿಗೆ ಬಿಡ್ತಾ ಇರೋದಾ? ದೀಪ ಅವರು ನನ್ನಿಂದ ದೂರ ಹೋಗಿರ್ಬೋದು, ಆದರೆ ಅವರು ಜೀವಂತವಾಗಿದ್ದಾರೆ ಅಂತಾನೆ ನಾನು ನಂಬೋದು. ಇವತ್ತಲ್ಲ ನಾಳೆ ಮತ್ತೆ ಅವ್ರು ನನಗೆ ಸಿಗ್ತಾರೆ ಅನ್ನೋ ನಂಬಿಕೆಲೆ ಬದುಕ್ತಾ ಇದ್ದೀನಿ. ದಿಶಾ ಅವರೇ, ನಿಮ್ಗೆ ಈ ವಿಷಯ ಗೊತ್ತಾದಾಗ ನಿಮ್ಗೆ ಹೇಗನ್ಸ್ತು? ನಾನು ಈಗ ಚಿರಾಗ್ ಅವ್ರನ್ನ ಮದುವೆ ಆಗಿರ್ಬೋದು, ಆದರೆ ಅವ್ರಿಗೆ ಯಾವತ್ತಿದ್ರು ದೀಪ ಅವರೇ ಫಸ್ಟ್ ಪ್ರಯಾರಿಟಿ ಅಂತ ನಂಗೆ ಗೊತ್ತು. ಫಸ್ಟ್ ಫ್ರೆಂಡ್, ಫಸ್ಟ್ ಲವ್, ಇದನ್ನೆಲ್ಲ ಯಾರೂ ಮರೆಯಲ್ಲ. ಚಿರಾಗ್ ಅವರು ದೀಪ ಅವ್ರ ಹೆಸರಲ್ಲಿ ಮಾಡ್ತಿರೋ ಈ ಯೂನಿಕ್ ಡಿಸೈನ್ ನನಗೂ ತುಂಬ ಇಷ್ಟ ಆಯಿತು. ನನ್ನ ಹಸ್ಬೆಂಡ್ ಯಾವುದೇ ಒಳ್ಳೆ ಕೆಲಸ ಮಾಡಿದ್ರು ನಾನು ಅದನ್ನು ಗೌರವಿಸ್ತೀನಿ, ಅವ್ರ ಜೊತೆ ನಿಲ್ತೀನಿ, ಇವ್ರ ಭಾವನೆಗಳಿಗೆ ಸ್ಪಂದಿಸ್ತೀನಿ. ಅದು ಯಾರಿಗೋ ಫೋನ್ ಮಾಡ್ತೀನಿ ತಗೋ ಮಾಡು.